ಸ್ನೇಹಿತರೆ, ಪ್ರಕೃತಿಯ ಮತ್ತೊಂದು ಅದ್ಭುತ ಈ ಹನಿ ಬ್ಯಾಡ್ಜರ್. ಇದು ವರ್ಲ್ಡ್ಸ್ ಮೋಸ್ಟ್ ಫಿಯರ್ಲೆಸ್ ಅನಿಮಲ್ ಅಂತ ಗಿನ್ನೆಸ್ ರೆಕಾರ್ಡ್ ಮಾಡಿದೆ. ಆದ್ರೆ ಯಾಕೆ ಅಂತ ಗೊತ್ತಾ? ಇದರ ಶರೀರ ಚಿಕ್ಕದಾದ್ರೂ ಕೂಡ ಕಾಡಿನ ಸಿಂಹಕ್ಕೂ ಸವಾಲೆಸೆಯೋ ಧೈರ್ಯ ಇದಕ್ಕಿದೆ. ಸಿಂಹನು ಇದನ್ನ ಬೇಟೆಯಾಡೋಕೆ ಹಿಂಜರಿಯುತ್ತೆ, ಆನೆ ಕೂಡ ಇದಿರೋ ಜಾಗಕ್ಕೆ ಹೋಗೋಕೆ ಹೆದರುತ್ತೆ. ಇಷ್ಟು ಚಿಕ್ಕ ಪ್ರಾಣಿ ಕೇವಲ 9 ರಿಂದ 14 ಕೆಜಿ ತೂಕ, ಆದ್ರೂ ಕಾಡಲ್ಲಿ 20 ವರ್ಷಗಳವರೆಗೆ ಬದುಕೋ ಶಕ್ತಿ ಇದೆ. ಆಫ್ರಿಕಾ, ಭಾರತ, ನೇಪಾಳ ಭಾಗಗಳಲ್ಲಿ ಕಾಣಸಿಗೋ ಈ ಬ್ಯಾಡ್ಜರ್ ನಿಜಕ್ಕೂ ಧೈರ್ಯ, ಬುದ್ಧಿವಂತಿಕೆ, ತಾಳ್ಮೆ ಎಲ್ಲದರ ಮಿಶ್ರಣ. ಇದರ ಆಹಾರವು ಅದೇ ಸಾಹಸಮಯ. ಜೇನು, ಹಾವು, ಕಪ್ಪೆ, ಪಕ್ಷಿ ತಿನ್ನುತ್ತೆ. ಅಷ್ಟೇ ಅಲ್ಲ, ಇದರ ಶರೀರದಲ್ಲಿ ಆಂಟಿ ವೆನಮ್ ಇಮ್ಯುನಿಟಿ ಸಿಸ್ಟಮ್ ಇರೋದ್ರಿಂದ ವಿಷಕಾರಿ ಹಾವು ಕಚ್ಚಿದ್ರು ಇದು ಕೆಲವೇ ನಿಮಿಷಗಳಲ್ಲಿ ಚೇತರಿಸಿಕೊಂಡು ಆ ಹಾವನ್ನೇ ತಿನ್ನುತ್ತೆ. ಆ ಸಾಮರ್ಥ್ಯ ಇದೆ. ಜೊತೆಗೆ ಇದರ ಧೈರ್ಯಕ್ಕೆ ಕಾರಣ ಇದರ 6 ಮಿಲಿಮೀಟರ್ ದಪ್ಪದ ಚರ್ಮ. ಇದರ ಮೇಲೆ ಬಲೆ ಹಾಕೋದು ಕಷ್ಟ, ಇದನ್ನ ಹಿಡಿಯೋದು ಕಷ್ಟ. ಒಮ್ಮೆ ದಕ್ಷಿಣ ಆಫ್ರಿಕಾದ ರಿಸರ್ವ್ ಫಾರೆಸ್ಟ್ ನಲ್ಲಿ ಸ್ಟೋಫೆಲ್ ಅನ್ನೋ ಹನಿ ಬ್ಯಾಡ್ಜರ್ ಕೇಜ್ ನಿಂದ ಹೊರಬರೋಕೆ ಟೂಲ್ ಗಳನ್ನೇ ಯೂಸ್ ಮಾಡಿತ್ತು. ಸಂಶೋಧಕರಿಗೆ ಶಾಕ್ ಆಯ್ತು, ಯಾಕಂದ್ರೆ ಈ ರೀತಿ ಬುದ್ಧಿ ಮನುಷ್ಯ ಮತ್ತು ಕೆಲ ಚಿಂಪಾಂಜಿಗಳಲ್ಲೂ ಕೂಡ ಕಂಡು ಬಂದಿತ್ತು ಒಂದು ಲೆವೆಲ್ಗೆ. ಆದ್ರೆ ಹನಿ ಬ್ಯಾಡ್ಜರ್ ಅದನ್ನ ಮಾಡಿ ತೋರಿಸಿತ್ತು. ಇದರ ಮೆದುಳಿನ ನಿಯೋಕಾರ್ಟೆಕ್ಸ್ ಭಾಗ ತುಂಬಾ ಡೆವಲಪ್ ಆಗಿಬಿಟ್ಟಿದೆ. ಸಮಸ್ಯೆಗೆ ಪರಿಹಾರ ಹುಡುಕೋದು, ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್, ಪ್ಲಾನ್ ಮಾಡೋದು, ಹೊಸ ಪರಿಸ್ಥಿತಿಗೆ ಅಡಾಪ್ಟ್ ಆಗೋದು, ಎಲ್ಲದರಲ್ಲೂ ಚತುರ ಇದು. ಇದರ ಮೆಮೊರಿ ಕೂಡ ತೀಕ್ಷ್ಣ. ಆಹಾರ ಇರೋ ಜಾಗ, ಶತ್ರು ಮುಖ, ಬಲೆ ಹಾಕಿದ ಸ್ಥಳ ಎಲ್ಲವನ್ನ ನೆನಪಿಟ್ಕೊಂಡಿರುತ್ತೆ. ಹಾಗಾಗಿ ಕಾಡಿನ ಚಿಕ್ಕ ಯೋಧ ಈ ಹನಿ ಬ್ಯಾಡ್ಜರ್ ನಿಜಕ್ಕೂ ಸಾವನ್ನೇ ಗೆಲ್ಲೋ ಸಾಹಸಿ ಅಂತ ಹೇಳ್ಬೋದು. ಹಾಗೆ ಅಂತ ಮತ್ತಷ್ಟು ಇಂಪಾರ್ಟೆಂಟ್ ಮಾಹಿತಿಗಾಗಿ ಮಸ್ತ್ ಮಗ ಚಾನಲ್ಗೆ ಮಿಸ್ ಇಲ್ಲದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.